ಹಲೋ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಫ್ರೆಂಡ್ಸ್, ನಾನಿವತ್ತು ತುಂಬ ಲೇಟಾಗಿದ್ದೀನಿ. ಅದಕ್ಕೋಸ್ಕರ ಪಾರ್ಕ್ಗೆ ಹೋಗ್ಬಿಟ್ಟು ವಾಕ್ ಮಾಡೋಣ ಅಂತ ಈಗ ಮನೆಯಿಂದ ಹೊರಡ್ತಾ ಇದ್ದೀನಿ ಫ್ರೆಂಡ್. ನಾನು ವಾಕ್ ಮಾಡೋಣ ಅಂತೇಳಿ ಪಾರ್ಕಿಗೆ ಬಂದಿದ್ದೀನಿ. ಇವತ್ತು ಪಾರ್ಕಲ್ಲಿ ಏನಕ್ಕೆ ವಾಕ್ ಮಾಡ್ತಿದ್ದೀನಿ ಅಂತಂದರೆ, ಇವತ್ತು ನಮ್ಮ ಜಿಮ್ಮು ಬೆಳಗ್ಗೆ ಮಾತ್ರ ಓಪನ್ ಮಾಡ್ತಾರೆ, ಬಟ್ ಅದು ಕೂಡ ಸ್ವಲ್ಪ ಟೈಮ್ ಗಂಟ ಓಪನ್ ಮಾಡ್ತಾರೆ. ನಾನಿವತ್ತು ಎದ್ದಿದ್ದು ಲೇಟ್ ಆಯಿತು, ಹಾಗಾಗಿ ಜಿಮ್ಗೆ ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಲೈಟಾಗಿ ವಾಕ್ ಮಾಡೋಣ ಅಂತೇಳಿ ಈಗ ಪಾರ್ಕಿಗೆ ಬಂದಿದ್ದೀನಿ. ಪಾರ್ಕಲ್ಲಿ ಎಷ್ಟು ಲೇಟಾಗಿ ವಾಕ್ ಮಾಡೋಕ್ಕೆ ಬಂದಿದ್ದೀನಿ ಅಂತಂತಂದರೆ, ನಾನು ವಾಕ್ ಮಾಡ್ತೀನಲ್ಲ, ಆ ಪಾರ್ಕ್ ಹತ್ರ ಒಂದು ಹೋಟೆಲ್ ಇದೆ. ಆ ಹೋಟೆಲಲ್ಲಿ ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದಾರೆ. ನಾನು ವಾಕ್ ಮಾಡ್ತಾ ಇದ್ದಾರೆ, ಅವರು ನಾನು ನೋಡ್ತಾ ಇದ್ದಾರೆ ಫ್ರೆಂಡ್ಸ್. ಅಷ್ಟು ಲೇಟಾಗಿ ಬಂದಿದ್ದೀನಿ ಪಾರ್ಕ್ಗೆ ವಾಕ್ ಮಾಡಲಿಕ್ಕೆ. ಈ ಪಾರ್ಕಲ್ಲಿ ವಾಕ್ ಮಾಡ್ತಿರಬೇಕಾದ್ರೆ ಒಂದು ಅಬ್ಸರ್ವ್ ಮಾಡಿದೆ. ಅದೇನಂತಂದರೆ, ಈ ಪಾರ್ಕಲ್ಲಿ ಹೊಸದಾಗಿ ಗಿಡಗಳನ್ನ ಬೆಳೆಸ್ಬೇಕಂತೇಳಿ ಎಲ್ಲ ನೆಟ್ಟಿದ್ದಾರೆ. ಅದಕ್ಕೆ ಎಲ್ಲ ಕೂಡ ರಕ್ಷಣೆಗಳನ್ನು ಕೂಡ ಮಾಡಿದ್ದಾರೆ. ಏನಕ್ಕಂತಂದರೆ, ಈ ಪಾರ್ಕಲ್ಲಿ ಜಾಸ್ತಿ ಹಸುಗಳು ಬಂದುಬಿಡ್ತದೆ. ಸೊ ಹಸುಗಳಿಗೆ ಗೊತ್ತಾಗಲ್ವಲ್ಲ ಯಾವುದು ಹೊಸ ಗಿಡ ಯಾವುದು ಹಳೆ ಗಿಡ ಅಂತ. ಸೊ ಹೊಸ ಗಿಡಗಳನ್ನ ಬೆಳೆಸೋಕ್ಕೋಸ್ಕರ ಒಂಥರ ನೆಟ್ಸ್ ಹಾಕಿದ್ದಾರೆ. ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್. ಅದನ್ನ ಯಾವಾಗಲೂ ಈ ಪಾರ್ಕಲ್ಲಿ ಏನಕ್ಕೆ ವಾಕ್ ಮಾಡೋಕ್ಕೆ ಬರ್ತೀನಿ ಅಂದರೆ, ಈ ಪಾರ್ಕಲ್ಲಿ ಡಿಫ್ರೆಂಟ್ ಫ್ಲವರ್ಗಳೆಲ್ಲ ಇರ್ತದೆ. ಅದನ್ನು ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಅದಕ್ಕೆ ಈಗ ನಿಮಗೂ ಕೂಡ ತೋರಿಸ್ತೀನಿ ನೋಡಿ. ಅದು ಈಗ ಪಾರ್ಕಲ್ಲಿ ವಾಕ್ ಮಾಡಾಯಿತು, ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀನಿ ಇಲ್ಲೇ. ಪಾರ್ಕಲ್ಲಿ ವಾಕ್ ಮಾಡಾಯಿತು, ಈಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಏನಕ್ಕಂತಂದರೆ, ಇಲ್ಲೇ ಒಂದು ನಿಯರೆಸ್ಟ್ ಒಂದು ಹೋಟೆಲ್ ಇದೆ. ಅಲ್ಲಿ ತುಂಬ ಚೆನ್ನಾಗಿ ಕಾಫಿ ಟೀ ಎಲ್ಲ ಸಿಗ್ತದಂತೆ. ಟೇಸ್ಟ್ ಮಾಡೋಣ ಅಂತೇಳಿ ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು. ಈಗ ಕಾಫಿ ಕುಡಿಯೋಣ ಅಂತ ಹೇಳಿ ಹೋಟೆಲ್ಗೆ ಬಂದಿದ್ದೀನಿ. ಕಾಫಿ ಕುಡ್ದಾದ್ಮೇಲೆ ನಾನು ಇಲ್ಲಿಗೆ ಸಿಗ್ತೀನಿ. ಡೈಲಿ ಕಾಫಿ ಕುಡಿಯೋ ಹಾಬಿಟ್ ಇಲ್ಲ, ಬಟ್ ಯಾವಾಗಲೂ ಒಂದೊಂದ್ಸತಿ ಟ್ರೈ ಮಾಡ್ತೀನಿ. ಇವತ್ತು ಕಾಫಿ ಕುಡಿದೆ, ಕಾಫಿ ತುಂಬ ಚೆನ್ನಾಗಿತ್ತು. ನಾಳೆ ಹೊಸ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.